ಇದು ಬಂದು ಬುಕ್ ಮ್ಯಾಚ್ ಸರ್. ಸ್ವಲ್ಪ ಏನಂದ್ರೆ ನಿಮ್ಗೆ ಹೈಯರ್ ಎಂಡೂ ಇಲ್ಲ, ಲೋಯರ್ ಎಂಡೂ ಇಲ್ಲ. ಹೌದಾ? ಅರೌಂಡ್ 110 ನಿಮ್ಗೆ ಸಿಗತ್ತೆ. 110 ಐವರಿ ಬ್ರೌನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಥಿಕ್ನೆಸ್ ಚೆನ್ನಾಗಿದೆ ಸರ್. ಇದು ಸರ್ ಇದು ಗ್ಯಾಂಗ್ಸಾ ಮೆಟೀರಿಯಲ್. ಇದು ಬಂದು ನಿಮ್ಗೆ 11 ಫೀಟ್ ಬೈ 6.5 ಫೀಟ್ ಬರುತ್ತೆ. ಇದು 22 mm ಥಿಕ್ನೆಸ್ ಬರುತ್ತೆ. 22? ಹೌದು, 22 mm ಥಿಕ್ನೆಸ್. ತುಂಬಾನೇ ದಪ್ಪ ಇದೆ ಸರ್ ಇದು. ಬಟ್ ಇದ್ರಲ್ಲಿ ಏನಂದ್ರೆ ದಿಸ್ ಆಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಹಾಕರೆ ಒಂದೇ ಸಲ ಫಿಕ್ಸ್. ಯಾಕಂದ್ರೆ ನೋಡಿ, ಇದು ಬ್ಲಾಕ್ ಪರ್ಲ್ ಅಂತಾರೆ. ಬ್ಲಾಕ್ ಪರ್ಲ್? ಹೌದು. ದಿಸ್ ಇಸ್ ಲೆದರ್ ಫಿನಿಶಿಂಗ್. ಇದು ಲೆಪೋದ್ರಾ ಫಿನಿಶಿಂಗ್ ಅಲ್ಲ, ಇದು ಲೆದರ್ ಫಿನಿಶಿಂಗ್. ಇದು ಫ್ಲೋರಿಂಗ್ ಹಾಕ್ಬೋದಾ ನಾವು? ಫ್ಲೋರಿಂಗ್ ಅಂದ್ರೆ ಇದು ಅಷ್ಟೇ ಸರ್. ನಾರ್ಮಲಿ ಇವಾಗ ಪ್ಯಾಸೇಜ್, ಸ್ಟೇರ್ ಕೇಸ್, ಬಾಲ್ಕನಿ ಅಂತದಕ್ಕೆ ಹಾಕ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಗ್ರಾನೈಟ್ ವಿಡಿಯೋಗೆ ಬಂದಿದ್ದೀನಿ. ಗ್ರಾನೈಟ್ ಅಂದ್ರೆ ಗೊತ್ತಾಗಿರ್ಬೋದು, ಸ್ಕೋಪ್ ಗ್ರಾನೈಟ್ ಅಂಡ್ ಮಾರ್ಬಲ್ ಇಲ್ಲಿ ಬಂದಿದ್ದೀನಿ. ಸೊ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ, ಯಾಕಂತಂದ್ರೆ ಸ್ಟಾಕ್ ಬರ್ತಾ ಇರುತ್ತೆ ಅಂಡ್ ನಿಮಗೋಸ್ಕರ ಬೆಸ್ಟ್ ಪ್ರೈಸ್ ಕೊಡ್ತಾ ಇರ್ತಾರೆ. ಅಪ್ಡೇಟೆಡ್ ಸ್ಟೋನ್ಗಳು ಬರ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅರವಿಂದ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಸರ್ ಮೊದಲೇದಾಗಿ ಯಾರು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಅವ್ರಿಗೆ ಒಂಚೂರು ಅಡ್ರೆಸ್ ಹೇಳ್ಬಿಡಿ ಸರ್ ನಮಗೆ. ಸರ್ ಇದು ಬಂದು ಇಲ್ಲಿ ರಾಂಪುರದಲ್ಲಿ ಬರೋದು. ರಾಂಪುರ ಮೇನ್ ರೋಡ್. ಈ ಕಡೆ ಬಾಣಸ್ವಾಡಿ ಕಡೆಯಿಂದ ಬಂದ್ರೆ ನಿಮ್ಗೆ ವರ್ಮಾವ್ ಕಡೆ ಬರ್ಬೋದು. ಮತ್ತೆ ಹೊಸಕೋಟೆ, KR ಪುರಂ ಆ ಕಡೆ ಬಂದ್ರೆ ಆವಳಲ್ಲಿ ಕಡೆಯಿಂದನೂ ಬರ್ಬೋದು. ಹೌದು. ಏನಂದ್ರೆ ಲ್ಯಾಂಡ್ ಮಾರ್ಕ್ ಬಂದು ನಿಮ್ಗೆ ಉತ್ತಮ್ ಸಾಗರ್ ಇದೆ. ಬಾಣಸ್ವಾಡಿ ಕಡೆಯಿಂದ ಬಂದ್ರೆ ಉತ್ತಮ್ ಸಾಗರ್ ಇದೆ. ಸೊ ಆತರ ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ BBMP ಆಫೀಸ್ ಇದೆ ರಾಂಪುರ ಇದತ್ರ, ಹಂಗೂ ಬರ್ಬೋದು. ಹೆಣ್ಣೂರ್ ಕಡೆನೂ ಬರ್ಬೋದು. 3 ಕಡೆಯಿಂದನೂ ಬರ್ಬೋದು. ಸರ್ ನಿಮ್ಮಲ್ಲಿ ಏನೇನ್ ರೀತಿ ಸ್ಟೋನ್ಸ್ ಎಲ್ಲ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ಗ್ರಾನೈಟ್, ಕ್ವಾರ್ಟ್ಸ್ ಮತ್ತೆ ನ್ಯಾನೋ, ಮಾರ್ಬಲ್ ಸಿಗುತ್ತೆ. ಎಲ್ಲ ಸಿಗುತ್ತೆ. ಯಾಕೆ ನಮ್ಮ ವೀಕ್ಷಕರು ಇಲ್ಲೇ ಬರ್ಬೇಕು ಸರ್? ತುಂಬಾ ಶಾಪ್ಸ್ ಇದೆ ಸರ್. ನೋಡಿ, ನಮ್ಮಲ್ಲಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಆ ಕ್ವಾಲಿಟಿನೇ ನಮ್ಗೆ ಮೇನ್. ಯಾಕಂದ್ರೆ ನೋಡಿ, ಅವ್ರ ಕಡೆಯಿಂದ ನಾನು ₹1 ದುಡಿತೀನಿ. ದಟ್ ಇಸ್ ಮೈ ಎಥಿಕ್ಸ್. ಹೌದು, ಬಿಸ್ನೆಸ್ ಎಥಿಕ್ಸ್. ಬಟ್ ಆ ₹1 ನಾನು ಕೊಡ್ತೀನಲ್ಲ, ದಟ್ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಗ್ರಾನೈಟ್ ಏನೇನು ವ್ಯಾಲ್ಯೂ, ಹೆಂಗ್ ಆಗ್ಬೇಕು, ಯಾವ ತರ ಮೇಂಟೈನ್ ಮಾಡಬೇಕು ಅಂತ ನಾನು ಕರೆಕ್ಟಾಗಿ ಹೇಳೋದು. ನೀವು ಗ್ರಾನೈಟ್ ನ ಪಾಸಿಟಿವಿಟಿ, ಯಾವ್ದೋ ನೆಗೆಟಿವಿಟಿ ಇರುತ್ತೆ, ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಹೇಳ್ಬಿಡ್ತೀರಾ. ತಗೊಳ್ಳಿ, ತಗೋಬೇಡಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ. ಯಾಕಂದ್ರೆ ಮನೆ ಕಟ್ಟೋದೇ ಒಬ್ರು ನಮ್ದೆಲ್ಲ ಹೆಂಗಂದ್ರೆ ಮನೆ ಕಟ್ಬೇಕಂದ್ರೆ ನಮ್ ಸರ್ವಿಸ್ ಮುಗಿಯೋತಂಗ ಒಂದ್ ಮನೆ ಕಟ್ಬಿಟ್ಟು ಮನೆ ಒಂದ್ಸಲಿ ಕಟ್ಟೋದು ಹ್ಯಾಪಿಯಾಗಿ ಕಟ್ಬೇಕು. ಲಾಸ್ಟ್ ಅಲ್ಲಿ ಏನಂದ್ರೆ, ಲಾಸ್ಟ್ ನೀವು ಕೋಟಿಗಟ್ಟಲೆ ಒಳಗಡೆ ಇದ್ರೇನು ಲಾಸ್ಟ್ ತೋರ್ಸೋದು ಒಂದೇ ಒಂದು ಗ್ರಾನೈಟ್. ಇವಾಗ ಇಂಟೀರಿಯರು, ಪೇಂಟಿಂಗು ಎಲ್ಲಾನು ನೀವು ಚೇಂಜ್ ಮಾಡ್ಬೋದು ತಲೆ ಕೆಟ್ರೆ. ಬಟ್ ಫ್ಲೋರಿಂಗ್ ನೀವು ಚೇಂಜ್ ಮಾಡಕ್ಕಾಗಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದು ನಾವು ಕರೆಕ್ಟ್ ಆಗಿ ರೀಚ್ ಕೊಡ್ಬೇಕು, ಚೆನ್ನಾಗಿರೋದು ಹಾಕ್ಬೇಕು ಅಂತ ಹೇಳ್ತೀರಾ ಸರ್. ಈ ಮುಂದಿನ ವಿಡಿಯೋದಲ್ಲಿ ಏನು ಹೊಸದೇನು ಬಂದಿದೆ ಸರ್? ಲಾಸ್ಟ್ ವಿಡಿಯೋಗೆ ಸರ್ ಹೊಸದು ಒಂದು ಬಂದಿದೆ ನಿಮ್ಗೆ. ಮಿನಿಸ್ಟರ್ ವೈಟ್ ಅಂತ ಒಂದು ಬಂದಿದೆ. ಅದು ಮಿನಿಸ್ಟರ್ ವೈಟ್ ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ₹85 ಆಗುತ್ತೆ. ₹85. ₹85 ನಾನು ತೋರಿಸ್ತೀನಿ. ಅದು ನಿಮ್ಮಲ್ಲಿ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಬಂದು ನಿಮ್ಗೆ ₹55 ಇಂದ ಸ್ಟಾರ್ಟ್ ಆಗುತ್ತೆ. ₹55. ₹55 ಇಂದ ಅಪ್ ಟು $850 ತನಕ ಇದೆ. ಸರ್ ಇವಾಗ ಇಂಪೋರ್ಟೆಡ್ ಎಲ್ಲ ಇರುತ್ತೆ, ಗ್ರಾನೈಟ್ಗಳು, ಮಾರ್ಬಲ್ಗಳು, ಅವು ಎಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಇಂಪೋರ್ಟ್ ಮೆಟೀರಿಯಲ್ ಸಿಗುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ನಾರ್ಮಲ್ ಗ್ರಾನೈಟ್ ಬಂದು ನಿಮ್ಗೆ ನಮ್ಮ ನಾರ್ವೆ ಇಂದ ಬರುತ್ತೆ, ಯುರೋಪ್ ಇಂದ ಬರುತ್ತೆ. ಮತ್ತೆ ಮಾರ್ಬಲ್ ನಮ್ಗೆ ಇಟಾಲಿಯನ್ ಇಂದ ಬರುತ್ತೆ, ಸ್ಪೇನ್ ಇಂದ ಬರುತ್ತೆ. ಸೊ ಮಾರ್ಬಲ್ ಸಿಗುತ್ತೆ ನಿಮ್ಗೆ, ಗ್ರಾನೈಟ್ ಕೂಡ ಸಿಗುತ್ತೆ. ಓಕೆ. ಸೊ ವೀಕ್ಷಕರೇ, ₹55 ಶುರು. ಸೊ ಅದು ಯಾವುದು ಎತ್ತ ಏನ್ ಕತೆ, ಒಂದು ಸೆಗ್ಮೆಂಟ್ 50 ಸೆಗ್ಮೆಂಟ್, 80 ಸೆಗ್ಮೆಂಟ್, 100, 200 ಸೆಗ್ಮೆಂಟ್ ವೈಸ್ ತೋರಿಸ್ಕೊಂಡು ಹೋಗ್ಬಿಡೋಣ ಸರ್. ಓಕೆ ಅಲ್ವಾ? ಆಮೇಲೆ ಬುಕ್ ಮ್ಯಾಚ್ ಎಲ್ಲ ಇದೆ ಸರ್ ನಿಮ್ಮ ಹತ್ರ? ಸರ್ ಬುಕ್ ಮ್ಯಾಚ್ ಇದೆಯಲ್ಲ ನಮ್ಮಲ್ಲಿ, ಆಪ್ಷನ್ ಇದೆ ಅಲ್ವಾ? ಅದನ್ನು ತೋರಿಸ್ಬಿಡೋಣ. ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ. ನಡೀರಿ ಸರ್. ಯಾವ್ದು ನೋಡ್ತೇವೆ ಸರ್ ಇಲ್ಲಿ? ಸರ್ ಇದು ಬಂದು ಸಾದ್ರಳ್ಳಿ. ಸಾದ್ರಳ್ಳಿ ಬಂದು ನಿಮ್ಗೆ ಸ್ಟಾರ್ಟ್ ಆಗೋದು 52 ಇಂದ 55. ಓಕೆ. ಇದು ರಫ್ ಸ್ಮೂತ್ ಸರ್? ಇದು ಪಾಲಿಶ್ ಸರ್. ಇದು ಪಾಲಿಶ್ಡ್ ಒನ್. ಪಾಲಿಶ್ ಎಷ್ಟಾಗುತ್ತೆ ಸರ್ ಇದು? ಇದು ಪಾಲಿಶ್ ಬಂದು ನಿಮಗೆ 55 ಇಂದ ಸ್ಟಾರ್ಟ್ ಆಗುತ್ತೆ. ರಫ್ ಆದ್ರೆ ನಿಮಗೆ 65 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಪಾಲಿಶ್ ನಾರ್ಮಲಿ ನೋಡಿ, ಸಾದ್ರಳ್ಳಿ ಬಂದು ಫ್ಲೋರಿಂಗು ಆಗ್ಬೋದು, ಔಟ್ಸೈಡ್ ಸ್ಟೇರ್ ಕೇಸ್, ಕ್ಲಾಡಿಂಗು ಎಲ್ಲ ಕಡೆನೂ ಆಗ್ಬೋದು. ನಮ್ಮ ಮನೇಲಿ ನಾನು ಸಾದ್ರಳ್ಳಿನ ಹಾಕ್ಬಿಟ್ಟಿದ್ದೀರಾ? ಓಕೆ. ಈಗ ರಫ್ ಅಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ? ರಫ್ ಅಂದ್ರೆ ಫ್ಲೇಮ್ಡ್ ಬರುತ್ತೆ. ಈ ರಫ್ ಅಲ್ಲೂ ನಿಮ್ಗೆ 4 ಟೈಪ್ ಆಫ್ ರಫ್ನೆಸ್ ಇರುತ್ತೆ. ಒಂದು ನಿಮ್ಗೆ ಫ್ಲೇಮ್ಡ್ ಬರುತ್ತೆ, ಅದು ತುಂಬಾ ರಫ್ ಇರುತ್ತೆ. ನೆಕ್ಸ್ಟ್ ಬಂದು ಲೆಪೋತ್ರ. ಅದ್ರ ನೆಕ್ಸ್ಟ್ ಬಂದು ಲೆದರ್. ಅದ್ರ ನೆಕ್ಸ್ಟ್ ಬಂದು ಕಾರಸ್ ಫಿನಿಶಿಂಗ್ ಬರುತ್ತೆ. ಆ ತರ ಆಪ್ಷನ್ಸ್ ಇರುತ್ತೆ. ಇದು ನಂಬರ್ 1. ಹೌದು. ಲೆದರ್ ಮತ್ತೆ ಕಾರಸ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇರುತ್ತೆ. ಹೈಯರ್ ಎಂಡ್ ಅಲ್ಲಿ ಬರುತ್ತೆ. ಓಕೆ. ಇಲ್ಲಿ ಯಾವ್ದು ನೋಡ್ತಾ ಸರ್? ಇದು ಬಂದು ನಿಮಗೆ ಪ್ಯಾರಡೈಸ್ ಅಂತಾರೆ. ಪ್ಯಾರಡೈಸ್. ದಿಸ್ ಇಸ್ 55.
55. ಹೌದು. ಹಾ 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 ಹಾ. ಬಟ್ ಏನಂದ್ರೆ 55 ಅಂದ್ರೆ ನೀವು ಥಿಕ್ನೆಸ್ ಎಲ್ಲ ಇದೆ ಆಗಲ್ಲ. ಇದು ನಾರ್ಮಲಿ ಚೆನ್ನಾಗಿ ಆಗ್ಬೋದು, ಕಮರ್ಷಿಯಲ್ ಅಲ್ಲಿ ಆಗ್ಬೋದು. ಏನಂದ್ರೆ ಸ್ವಲ್ಪ ಏರ್ ಕ್ರ್ಯಾಕ್ ಇರೋದು, ಅದು ನಮಗೂ ಗೊತ್ತಿರಲ್ಲ. ಓಕೆ 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 55 ರುಪೀಸ್. 55 ರುಪೀಸ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಪ್ಯಾರಡೈಸ್ ಅಂತ ಕಮರ್ಷಿಯಲ್ ಇದು. ಕಮರ್ಷಿಯಲ್. ಓಕೆ ಓಕೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಮೌಂಟೇನ್ ಬ್ರೌನ್. ಮೌಂಟೇನ್ ಬ್ರೌನ್. ಹೌದು. ಇದು ಬಂದು ನಿಮಗೆ 65. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ ಸರ್? ಇದೆಲ್ಲ ನೀವು ಫ್ಲಾಡಿಂಗ್ ಯೂಸ್ ಮಾಡ್ಬೋದು, ಫ್ಲೋರಿಂಗ್ ಯೂಸ್ ಮಾಡ್ಬೋದು. ಇದೆಲ್ಲ ಮೆಟೀರಿಯಲ್ ಬಂದು ಇದೆಲ್ಲ ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ. 18 mm ಥಿಕ್ನೆಸ್ ಬರುತ್ತೆ. ಇದು 18 ಬರುತ್ತೆ. ಇದೆಷ್ಟೊಂದು ಪ್ರೈಸ್ ಏನಂದ್ರೆ 65 ರುಪೀಸ್ ಆಗುತ್ತೆ. ಚೆನ್ನಾಗಿರುತ್ತೆ ಇದು. ಚೆನ್ನಾಗಿರುತ್ತೆ. ಫಾಸ್ಟ್ ಮೂವಿಂಗ್ ಇದೆ, ತಗೊಂಡು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಸರ್. ಓಕೆ. ನಾರ್ಮಲಿ ಫ್ಲಾಟ್ಸ್ ಎಲ್ಲ ನಾರ್ಮಲಿ ಇದೇ ಆಗ್ತಾರೆ, ಇದನ್ನ ಯೂಸ್ ಮಾಡೋದು. ಇಲ್ಲೇ ನೋಡ್ತಾ ಇದ್ದೀವಿ ಸರ್. ಇದು ಸರ್ ಇದು ಬಂದು ನಿಮಗೆ ಮಿನಿಸ್ಟರ್ ವೈಟ್ ಅಂತಾರೆ. ಮಿನಿಸ್ಟರ್ ವೈಟ್. ಮಿನಿಸ್ಟರ್ ವೈಟ್ ಇದು ಬಂದು ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಫ್ಲೋರಿಂಗ್ ಆಗ್ಬೋದು. ಬೆಸ್ಟ್ ಪ್ರೈಸ್ ಬಂದು 85. 85 ರೂಪಾಯಿ. 85 ನೀವು ವೈಟ್ ಬೇಸ್ ಅಂದ್ರೆ ಇದಾಗಬಹುದು ಸರ್. ನೋಡಿ ವೀಕ್ಷಕರೇ, 85 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮಿನಿಸ್ಟರ್ ವೈಟ್ ಅಂತ ಹೇಳ್ತಾರೆ ಇದನ್ನ. ಚೆನ್ನಾಗಿದೆ ಸರ್. ಲೇಯರ್ ಬೈ ಇದೆ. ತುಂಬಾ ಲೇಯರ್ ಬೈ ಇರುತ್ತೆ ಸರ್ ಇದು. ಚೆನ್ನಾಗಿದೆ. ಸ್ಪಾರ್ಕ್ಲಿಂಗ್ ಸ್ವಲ್ಪ ಸ್ಲೈಟ್ ಆಗಿರುತ್ತೆ ಇದರಲ್ಲಿ. ಸ್ಪಾರ್ಕ್ಲಿಂಗ್ ಅಲ್ವಾ? ಹೌದು ಹೌದು. ನೋಡಿ ಇದೆಲ್ಲ ಸ್ಪಾರ್ಕ್ಲಿಂಗ್ ನಿಮ್ಗೆ ಡಿಫರ್. ಇವೆಲ್ಲ ಸ್ಪಾರ್ಕ್ಲಿಂಗ್ ಬರುತ್ತೆ ಸರ್ ಇದು. ಹೌದು ಕರೆಕ್ಟ್. ತುಂಬಾ ಚೆನ್ನಾಗಿದೆ. ನೋಡಿ ಇದೆಲ್ಲ ನಿಮ್ಗೆ ಸ್ಪಾರ್ಕ್ಲಿಂಗ್ ಬರುತ್ತೆ. ಕರೆಕ್ಟ್. ಆಮೇಲೆ ಈ ಕಡೆ ಸರ್ ಇದು ಸರ್ ಇದು ಬಂದು ನಿಮಗೆ 70 ರುಪೀಸ್ ಆಗುತ್ತೆ ಸರ್. 70 ರೂಪಾಯಿ ಆಗುತ್ತೆ. ಹೆಸರೇನು ಸರ್ ಇದ್ರದ್ದು? ಸರ್ ಇದು ಬಂದು ಇದು ಅಷ್ಟೇ ಪ್ಯಾರಡೈಸ್ ಫ್ಯಾಮಿಲಿಲೇ ಬರುವಂತ. ಇದೆಲ್ಲ ಪಕ್ಕಾ ಥಿಕ್ನೆಸ್ ಬರುತ್ತೆ ನಿಮಗೆ. 18 mm ಥಿಕ್ನೆಸ್ ಬರುತ್ತೆ. 18 mm ಸಿಗುತ್ತೆ ನಮಗೆ. ಸರ್ ಒಂದು ಬುಕ್ ಮ್ಯಾಚ್ ತೋರಿಸ್ತಾ ಇದ್ದೀರಾ? ಇದು ಬಂದು ಬುಕ್ ಮ್ಯಾಚ್ ಸರ್. ಸ್ವಲ್ಪ ಏನಂದ್ರೆ ನಿಮಗೆ ಹೈಯರ್ ಎಂಡೂ ಇಲ್ಲ, ಲೋಯರ್ ಎಂಡೂ ಇಲ್ಲ. ಹೌದಾ? ಅರೌಂಡ್ 110 ನಿಮಗೆ ಸಿಗುತ್ತೆ. 110 ರೂಪಾಯಿ. ಐವರಿ ಬ್ರೌನ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಥಿಕ್ನೆಸ್ ಚೆನ್ನಾಗಿದೆ ಸರ್. ಇದು 110 ರೂಪಾಯಿಗೆ ಒಳ್ಳೆ ಒಂದು ಬುಕ್ ಮ್ಯಾಚ್ ಸಿಗುತ್ತೆ. ಯಾಕಂದ್ರೆ ತುಂಬಾ ಕಾಸ್ಟ್ಲಿನೂ ಬೇಡ, ತುಂಬಾ ಇದು ಮಿಡಲ್ ಆಫ್ ದ ಇದಂದ್ರೆ ನೀವು 100 ರುಪೀಸ್ ಹಾಕಿದ್ರೆ ಇದು ಹಾಕೋಬಹುದಲ್ವಾ? ಇದ್ರ ಹೆಸರು ಏನು ಸರ್ ಇದು? ಸರ್ ಇದು ಅಷ್ಟೇ. ಇದಕ್ಕೂ ನಾವೇನಂದ್ರೆ ಮಿನಿಸ್ಟರ್ ಗ್ರೇ ಅಂತೀವಿ. ಮಿನಿಸ್ಟರ್ ಗ್ರೇ ನೋಡಿ. ವೇವ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲೋರಿಂಗ್ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಚೆನ್ನಾಗಿದೆ ಇದು. ಯಾಕಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿ ನೋಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರಲ್ಲಿ ಪಿಂಕ್ ಮಿಶ್ರಣ ಇದೆ ಅಲ್ವಾ? ಇದು ಒಂಥರ ಪಿಂಕ್ ಅಂಡ್ ಬ್ರೌನ್ ಮಿಕ್ಸ್ಡ್ ಇದೆ. ಇಲ್ಲಿ ನೋಡಿ ಸರ್, ಪಿಂಕ್ ಅಂಡ್ ಬ್ರೌನ್. ಇದೆಲ್ಲ ಪಿಂಕ್ ಬರುತ್ತೆ, ಮಿಕ್ಸ್ಡ್ ಇರುತ್ತೆ. ಮಿಕ್ಸ್ ಅಪ್ ಇದೆ ನೋಡಿ. ಮತ್ತೆ ಆ ಗ್ರೈನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ. ಬಟ್ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಓಕೆ ಓಕೆ. ಗ್ರಾನೈಟ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಹಿಂಗ್ ನೋಡೋಕ್ಕೂ ಫ್ಲೋರಿಂಗ್ ಅಲ್ಗೂ ಭಾರಿ ಡಿಫರೆನ್ಸ್ ಇರುತ್ತೆ. ಸರ್ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದೆಲ್ಲ ನಿಮ್ಗೆ 75 ಆಗುತ್ತೆ. 75 ರೂಪಾಯಿ. ಇದ್ರ ಬಗ್ಗೆ ಹೇಳಿ ಸರ್. ಇದು ಬುಕ್ ಮ್ಯಾಚ್ ಮೆಟೀರಿಯಲ್. ಬುಕ್ ಮ್ಯಾಚ್ ಆಗುತ್ತೆ. ಇದು ಬಂದು ಹಿಮಾಲಯನ್ ಬ್ರೌನ್ ಅಂತಾರೆ. ಇದು ಬಂದು ನಿಮಗೆ ಇದು ಅಷ್ಟೇ, ನೀವು ಫ್ಲೋರಿಂಗ್ ಹಾಕ್ಬೋದು. 120 ಆಗುತ್ತೆ. 120 ರೂಪಾಯಿ. ಚೆನ್ನಾಗಿದೆ ನೋಡಿ. ಈ ಗ್ರೈನ್ಸ್ ನೀವು ಬುಕ್ ಮ್ಯಾಚ್ ಆಗುತ್ತೆ. ಈ ಗ್ರೇನ್ ರಿಪೀಟ್ ಬಟರ್ಫ್ಲೈ ತರ ಬರುತ್ತೆ ನಿಮಗೆ. ಬಟರ್ಫ್ಲೈ ಎಫೆಕ್ಟ್. ಹೌದು. ಸೊ ಇದೆಲ್ಲ ಒಂಥರ ಅದೊಂಥರ ಸ್ಪಾರ್ಕ್ಲಿಂಗ್ ಫಿನಿಶ್ ಇಲ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. 100 ಎಷ್ಟು ರೂಪಾಯಿ ಸರ್ ಇದು? 120. ಹೌದು. ಇದ್ರ ಹೆಸರು ಏನು ಸರ್? ಸರ್ ಇದು ಬಂದು ಡೆಸರ್ಟ್ ಬ್ರೌನ್ ಅಂತಾರೆ. ಬಟ್ ಇದು ಏನಂದ್ರೆ ನಿಮ್ಗೆ ಒಂಥರ ಡಿಫ್ರೆಂಟ್ ಕಲರ್ ಇರುತ್ತೆ. ನೀವು ಫ್ಲೋರಿಂಗು ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಬ್ಯಾಕ್ ಗ್ರೌಂಡ್ ಬಂದು ನಿಮ್ಗೆ ಗ್ರೀನಿಶ್ ಬರುತ್ತೆ. ಇದೆಲ್ಲ ನಿಮ್ಗೆ ಒಂದು 140 ಆ ರೇಂಜ್ ಅಲ್ಲಿ ಬರುತ್ತೆ ಸರ್. ಇದು 140. ದಪ್ಪ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ 17 mm 18 mm ಬರುತ್ತೆ. 18 mm ಸಿಗುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸರ್? ಇದೆಲ್ಲ ನಾರ್ಮಲಿ ಫ್ಲೋರಿಂಗ್, ಕ್ಲಾಡಿಂಗ್, ಮತ್ತೆ ಸ್ಟೇರ್ ಕೇಸ್ ಎಲ್ಲ ಕಡೆ ಇದೆಲ್ಲ ಆಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದು ಸೂಪರ್ ಆಗಿದೆ. ಇದು ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ಅಸ್ಟೋರಿಯಾ ಪಿಂಕ್ ಅಂತಾರೆ. ಏನ್ ಸರ್ ಇದು? ಅಸ್ಟೋರಿಯಾ ಪಿಂಕ್. ಹೌದು. ಸೊ ಡಿಫ್ರೆಂಟ್ ಆಗಿದೆ ಅಲ್ಲ ಇದು? ಇದು ಬಂದು ಸ್ವಲ್ಪ ಹೈಯರ್ ಎಂಡ್ 185 ಆಗುತ್ತೆ. 185. ಏನಂದ್ರೆ ನೀವು ಫ್ಲೋರಿಂಗ್ ಹಾಕಿದ್ರೆ ಇಟ್ ಲುಕ್ಸ್ ವೆರಿ ನೈಸ್. ನೋಡಿ ಸ್ಪಾರ್ಕ್ಲಿಂಗ್ ಎಲ್ಲ ಇದೆಯಲ್ಲ ತುಂಬಾ ಹೆವಿಯಾಗಿ ಕಾಣಿಸುತ್ತೆ ನಿಮ್ಗೆ. ಓಕೆ 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 ಓಕೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಂದ್ರೆ ನೀವು ಫ್ಲೋರಿಂಗ್ ಇದ್ರಲ್ಲಿ ಕಂಟಿನ್ಯೂಟಿ ಇರುತ್ತೆ. ಆ ಕಂಟಿನ್ಯೂಟಿ ನೋಡ್ಕೊಂಡು ಹಾಕಿದ್ರೆ ಒಂಥರ ಗ್ಯಾಂಗ್ಸ್ ಹಾಕ್ದಂಗೆ ಇರುತ್ತೆ, ದೊಡ್ಡ ಸ್ಲ್ಯಾಬ್ ಹಾಕ್ದಂಗೆ ಇರುತ್ತೆ. ಯಾಕಂದ್ರೆ ಇದು ಲೆಂತ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 11 ಫೀಟ್ ಬರುತ್ತೆ. 11 ಫೀಟ್ ಈ ಫುಲ್ ಲೆಂತ್ ಹಾಕಿದ್ರೆ ನೋಡಿ ಸ್ಪಾರ್ಕ್ಲಿಂಗ್ ಮಾತ್ರ ನೀವು ಜಸ್ಟ್ ವಾಕ್ ಮಾಡಿದ್ರೆ ನಿಮ್ಗೆ ಆ ಫೀಲ್ ಬರುತ್ತೆ. ಸೊ ಇದು ಲೈಟ್ಗೆಲ್ಲ ಒಳ್ಳೆ ರಿಫ್ಲೆಕ್ಷನ್ ಕೊಡುತ್ತೆ. ಲೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಮಧ್ಯಾಹ್ನ ಟೈಮಲ್ಲಿ ಇಷ್ಟೊಂದು ರಿಫ್ಲೆಕ್ಷನ್ ಇದೆ. LED ಲೈಟ್ ಅಲ್ಲಿ ನಿಮ್ಗೆ ಹೆವಿಯಾಗಿ ಕಾಣಿಸುತ್ತೆ. ಕರೆಕ್ಟ್ ಸರ್. ಇಲ್ಲಿ ಕ್ಯಾಮ್ರಾಗೆ ಒಳ್ಳೆ ಚೆನ್ನಾಗಿ ತೋರಿಸ್ತಾ ಇದೆ ಸರ್. ಇದು 185 ಸರ್. ಇದು 185. ಇದು ತುಂಬಾ ಯೂನಿಕ್ ಆಗಿದೆ ಸರ್. ಇದು ಒಂಥರ ಯೂನಿಕ್ ಆಗಿದೆ. ಇದು ಬಂದು ಟೀಕ್ ವುಡ್ ಅಂತಾರೆ. ಟೀಕ್ ವುಡ್. ಹೌದು. ಮಜಾ ಇದೆ. ಯು ಕ್ಯಾನ್ ಗೋ ಫಾರ್ ಕ್ಲಾಡಿಂಗ್ ಆಗ್ಬೋದು. ಫ್ಲೋರಿಂಗ್ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಹಾಕ್ಬೇಕು. ಯಾಕೆ ಸರ್? ಅದಕ್ಕೆ ಏನಂದ್ರೆ ಇದು ಹಾಕ್ಬೇಕಂದ್ರೆ ನೀವು ಫಸ್ಟ್ ಬಾಟಮ್ ಆಫ್ ದ ಇದು ಬಂದು ವೈಟ್ ಸಿಮೆಂಟ್ ಹಾಕ್ಬೇಕು. ಓಕೆ. ವೈಟ್ ಸಿಮೆಂಟ್ ಹಾಕಂದ್ರೆ ಜಾಯಿಂಟ್ ಅಲ್ಲಿ ಯು ಶುಡ್ ಗೋ ಫಾರ್ 10x ತರ ಬರುತ್ತೆ, ಅಫಾಕ್ಸಿ ತರ ಬರುತ್ತೆ. ದಟ್ ಶುಡ್ ಬಿ ಅಪ್ಲೈಡ್. ಅಷ್ಟೊಂದು ಶುಡ್ ಹಾಕ್ಲೇಬೇಕು. ಅಫಾಕ್ಸಿ ಹಾಕ್ಲೇಬೇಕು. ಹೌದು. ಅವಾಗ ಜಾಯಿಂಟ್ ಅಲ್ಲಿ ನಿಮ್ಗೆ ಯಾಕಂದ್ರೆ ಸ್ವಲ್ಪ ಹೆಂಗಂದ್ರೆ ನಿಮ್ಗೆ ಒಂಥರ ಮಾರ್ಬಲ್ ಲುಕ್ ಬರುತ್ತೆ ಸರ್. ಇದು ಹೌದು ಸರ್. ಆಕ್ಚುಲಿ ಒಂದು ಕ್ಲೈಂಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 3500 ಸ್ಕ್ವೇರ್ ಫೀಟ್ ಹಾಕಿದ್ದಾರೆ. ಡೂಪ್ಲೆಕ್ಸ್ ಹೌಸ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅವ್ರಿಗೆ ನಾನು ಹೇಳ್ದಂಗೆ ಕರೆಕ್ಟ್ ಆಗಿ
ಹಾಕೋದು. ವೈಟ್ ಸಿಮೆಂಟ್ ಯೂಸ್ ಮಾಡಬೇಕು. ವೈಟ್ ಸಿಮೆಂಟ್ ಯೂಸ್ ಮಾಡಬೇಕು. ಮತ್ತೆ ಲೇ ಆದ್ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲೈಂಟ್ ಬಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕು ಸರ್ ಇದು ಪರ್ಟಿಕ್ಯುಲರ್ಲಿ. ಸೊ ಇದು ಪ್ರಿಕಾಷನ್ ಜೊತೆ ಹಾಕ್ಬೇಕು. ಬಟ್ ಏನಂದ್ರೆ ದಿಸ್ ಆಲ್ ಒನ್ ಟೈಮ್, ಬಟ್ ಇಟ್ ಶುಡ್ ಬಿ ವೆರಿ ಪ್ರಿಕಾಷನ್, ಕೇರ್ಫುಲ್ ಆಗಿರ್ಬೇಕು. ಕೇರ್ಫುಲ್ ಆಗಿ ಹಾಕೋವಾಗನೇ ಕೇರ್ಫುಲ್ ಆಗಿ ಹಾಕ್ಬಿಟ್ರೆ ಏನು ಸಮಸ್ಯೆ. ಸರ್ ಇದರ ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 155 ಆಗುತ್ತೆ. 155. ಇದು ಕ್ಲಾಡಿಂಗ್ ಫ್ಲೋರಿಂಗ್? ಇದು ನೀವು ಕ್ಲಾರಿಂಗ್ ಆಗ್ಬೋದು, ಫ್ಲೋರಿಂಗ್ ಆಗ್ಬೋದು. ಫ್ಲೋರಿಂಗ್ ಆಗ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೀವು ನೀಟಾಗಿ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಇದು ಬಂದು ನಿಮಗೆ 20 mm ಥಿಕ್ನೆಸ್ ಬರುತ್ತೆ. 20 mm ಇದು? ಫುಲ್ ಸ್ಟಾಕ್ ಇದೆ ಸರ್ ಇದು? ಸ್ಟಾಕ್ ಇದೆ ಸರ್. ಇದಿಷ್ಟು ಇದೆ ಅಲ್ವಾ ಸರ್ ಇದು? ಹೌದು. ಯಾವ ಊರ್ ಮಟೀರಿಯಲ್ ಸರ್? ಸರ್ ಇದು ಬಂದು ರಾಜಸ್ಥಾನ್ ಮೆಟೀರಿಯಲ್ ಸರ್. ರಾಜಸ್ಥಾನೇನಾ ಇದು? ಓಕೆ. ಇಲ್ಲೇ ನೋಡ್ತಾ ಇದೆ ಸರ್ ಇದು? ಸರ್ ಇದು ಬಂದು ಅಲಾಸ್ಕಾ ಪಿಂಕ್ ಅಂತಾರೆ. ಅಲಾಸ್ಕಾ ಪಿಂಕ್? ಹೌದು, ಅಲಾಸ್ಕಾ ಪಿಂಕ್. ಇದು ಬುಕ್ ಮ್ಯಾಚ್ ಮೆಟೀರಿಯಲ್. ನೋಡಿ, ಬುಕ್ ಮ್ಯಾಚ್ ಆಗುತ್ತೆ. ನೀವು ಇದನ್ನ ಕ್ಲಾಡಿಂಗ್ ರೆಕಮೆಂಡ್ ಮಾಡ್ತೀರಾ, ಫ್ಲೋರಿಂಗ್ ಸರ್? ಇದು ಏನಂದ್ರೆ ನಿಮಗೆ ಕ್ಲಾಡಿಂಗ್ ಹಾಕಿದ್ರೆ ಉತ್ತಮ ಸರ್. ಒಳ್ಳೆ ಅಂತೀರಾ? ಹೌದು. ಫ್ಲೋರಿಂಗ್ ಬಂದು ಇಟ್ ಶುಡ್ ಬಿ ವೆರಿ ಕೇರ್ಫುಲ್ ಆಗಿರಬೇಕು. ಹಾಕಬೇಕಂದ್ರೆ ಅದು ಸ್ವಲ್ಪ ದೀಸ್ ಆಲ್ ದ ಗ್ರಾನೈಟ್, ಬಟ್ ಏನಂದ್ರೆ ಕಾಷನ್ ಆಗಿ ಹಾಕಿದ್ರೆ ಉತ್ತಮ, ಒಳ್ಳೇದಂತ ಹೇಳ್ತೀರಾ. ಪ್ರೈಸ್ ಇಟ್ ಕಮ್ಸ್ ಅರೌಂಡ್ 230. ಏನಂದ್ರೆ ಇಂಡಿಯನ್ ಆನಕ್ಸ್ ತರ ಇರುತ್ತೆ. ಬ್ಯಾಕ್ ಗ್ರೌಂಡ್ ಲೈಟ್ ಬರುತ್ತೆ ನಿಮಗೆ. ಹೌದಾ? ಹೌದು. 230. ಓಕೆ ಓಕೆ ಓಕೆ. ಗ್ಯಾಂಗ್ಸಾ ಮೆಟೀರಿಯಲ್ ಸರ್? ಇದು ಗ್ಯಾಂಗ್ಸಾ ಮೆಟೀರಿಯಲ್. ಇದು ಬಂದು ನಿಮಗೆ 11 feet by 6.5 feet ಬರುತ್ತೆ. ಇದು 22 mm ಥಿಕ್ನೆಸ್ ಬರುತ್ತೆ. 22? ಹೌದು, 22 mm. ತುಂಬಾನೇ ದಪ್ಪ ಇದೆ ಸರ್ ಇದು. ಬಟ್ ಇದ್ರಲ್ಲಿ ಏನಂದ್ರೆ ದಿಸ್ ಆಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಹಾಕಿದ್ರೆ ಒಂದೇ ಸಲ ಫಿಕ್ಸ್. ಯಾಕಂದ್ರೆ ಪಕ್ಕ ಥಿಕ್ನೆಸ್ ಇರುತ್ತೆ. ಮತ್ತೆ ಇದೆಲ್ಲ ನಿಮಗೆ ಮೋರ್ ದೆನ್ 400 ಹೆಡ್ ಪಾಲಿಶಿಂಗ್ ಇರುತ್ತೆ. ಯು ಕೆನಾಟ್ ಕಂಪೇರ್ ಸ್ಮಾಲ್ ಸ್ಲ್ಯಾಬ್. ಚಿಕ್ಕ ಸ್ಲ್ಯಾಬ್ ನೀವು ಕಂಪೇರ್ ಮಾಡ್ಲೇ ಕೊಡುದು ಗ್ಯಾಂಗ್ಸಾಗೆ. ಇದೆಲ್ಲ ನಿಮಗೆ ಇಟ್ ಸ್ಟಾರ್ಟ್ ಫ್ರಮ್ 250 ಇಂದ ಪ್ಲಸ್ ಆಗುತ್ತೆ. ಇದು ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 295 ಆಗುತ್ತೆ ಸರ್. 295 rupees. ತುಂಬಾನೇ ಚೆನ್ನಾಗಿದೆ ಸರ್ ಇದು. ಇದು ಜಾಸ್ತಿ ಸೇಲ್ ಆಗುತ್ತೆ ಸರ್? ಸರ್ ಗ್ಯಾಂಗ್ಸ್ ಎಲ್ಲ ನೋಡಿ ರೆಕಗ್ನೈಸ್ ಕ್ಲೈಂಟ್ಸ್ ಆಗ್ತಾರೆ ಸರ್ ಗ್ಯಾಂಗ್ಸ್ ಪರ್ಟಿಕ್ಯುಲರ್ಲಿ. ಏನಕ್ಕೆ ಅಂದ್ರೆ ಇದೆಲ್ಲ ನಿಮಗೆ ಥಿಕ್ನೆಸ್ ಚೆನ್ನಾಗಿರುತ್ತೆ, ಮತ್ತೆ ಪಾಲಿಶಿಂಗು ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಮತ್ತೆ ಇದು ಹಾಕಿದ್ರೆ ನಿಮ್ಗೆ ಏನು ಶೇಕಿಂಗ್ ಗೀಕಿಂಗ್ ಏನಾಗಲ್ಲ, ಈ ಸೌಂಡ್ ಬರೋದು ಅಂತದ ಏನು ಇರಲ್ಲ. ಹಾಕೋರು ಕರೆಕ್ಟ್ ಆಗಿ ಹಾಕ್ಬೇಕು. ಗ್ಯಾಂಗ್ಸ್ ಏನಂದ್ರೆ ನಿಮ್ಗೆ ವೇಸ್ಟೇಜ್ ಕಡಿಮೆ ಇರುತ್ತೆ. ಓಕೆ ಓಕೆ ಓಕೆ. ವೇಸ್ಟೇಜ್ ಕಡಿಮೆ ಅಂದ್ರೆ ಅವರು ಫಸ್ಟ್ ಮನೆ ಹಾಲ್ ಮೆಷರ್ಮೆಂಟ್ ಮಾಡ್ತಾರೆ, ಅದ್ ತಕ್ಕಂಗೆ ಈ ಮೆಷರ್ಮೆಂಟ್ ಮಾಡ್ತಾರೆ. ಯಾವತ್ತು ಗ್ಯಾಂಗ್ಸ್ ಹಿಂಗ್ ಕಟ್ ಮಾಡ್ಕೊಡುದು. ಯು ಶುಡ್ ಕಟ್ ಲೈಕ್ ದಿಸ್. ಉದ್ದುದ ಕಟ್. ಹೌದು, ಅವಾಗ ನಿಮ್ಗೆ ದೊಡ್ಡದಾಗ ಒಂದು ಫುಲ್ ಸ್ಲ್ಯಾಬ್ ತರ ಕಾಣಿಸುತ್ತೆ. 1 2 ಆ ತರ ಮೆನ್ಷನ್ ಮಾಡಿ ಹಾಕ್ಬೇಕು. ಸರ್ ಇವಾಗ ಇಷ್ಟು ದೊಡ್ಡ ಸ್ಲ್ಯಾಬ್ ಅನ್ನ ಮನೆ ಒಳಗಡೆ ತಗೊಂಡು ಹೋಗೋದು ಹೇಗೆ? ಯಾವ ತರ? ಇಲ್ಲ, ಕಟ್ ಮಾಡ್ತಾರೆ ಸರ್. ಇದು ಸೆಂಟರ್ ಆಫ್ ದ ಪೋರ್ಷನ್ ಕಟ್ ಮಾಡ್ಬಿಟ್ಟು ಹಾಕ್ತಾರೆ. ಯಾಕಂದ್ರೆ ಫುಲ್ ಸ್ಲ್ಯಾಬ್ ಹಾಕ್ಬೋದು, ಬಟ್ ಏನಂದ್ರೆ ಪಕ್ಕ ಪ್ಯಾಕಿಂಗ್ ಕೊಡ್ಬೇಕು. ಕರೆಕ್ಟ್. ಫುಲ್ ಸ್ಲ್ಯಾಬ್ ಹಾಕಿದ್ರೆ ಪಕ್ಕ ಪ್ಯಾಕಿಂಗ್ ಕೊಡ್ಬೇಕು. ಅಂದ್ರೆ ಹಾಲ್ ಸ್ವಲ್ಪ ದೊಡ್ಡದಾಗಿರ್ಬೇಕು. ಹೌದೌದು. ಆ ಇದರಲ್ಲಿ ನೀವು ಧೈರ್ಯವಾಗಿ ಹಾಕ್ಬೋದು. ಫುಲ್ ಸ್ವಲ್ಪ ಹಾಲ್ ಕಡಿಮೆ ಇರೋದು ಯು ಶುಡ್ ಕಟ್ ಮಾಡಿ ನೀವು ಹಾಕ್ಬೇಕು. ಆ ತರ ಅವಾಗ ನಿಮ್ಗೆ ಒಂದು ಫುಲ್ ಸ್ಲ್ಯಾಬ್ ನೋಡೋದಂಗಿರುತ್ತೆ. ಯಾವತ್ತು ಗ್ಯಾಂಗ್ಸ್ ಅನ್ನ ಹಿಂಗ್ ಕಟ್ ಮಾಡ್ಕೊಡು ಸರ್, ಹಿಂಗ್ ಕಟ್ ಮಾಡ್ಬೇಕು. ಉದ್ದ ಹಿಂಗ್ ಕಟ್ ಮಾಡ್ಬೇಕು. ಅವಾಗ ನಿಮ್ಗೆ ಆ ಲುಕ್ ವೈಸ್ ಚೆನ್ನಾಗಿರುತ್ತೆ. ಲುಕ್ ಚೆನ್ನಾಗಿ ಬರುತ್ತೆ. ಒಂಥರ ನಿಮ್ಗೆ ಹಾಕಿದ್ಮೇಲೆ ಒಂಥರ ಗ್ಲಾಸಿ ಲುಕ್ ಬರುತ್ತೆ. ಸರ್ ಗ್ಯಾಂಗ್ಸದಲ್ಲಿ ಬುಕ್ ಮ್ಯಾಚ್ ಸಿಗುತ್ತಾ ಸರ್? ಗ್ಯಾಂಗ್ಸ್ ಅಲ್ಲಿ ಬುಕ್ ಮ್ಯಾಚ್ ಸಿಗತ್ತೆ ಸರ್, ಬಟ್ ಏನಂದ್ರೆ ತುಂಬಾ ರೇರ್. ಕಮ್ಮಿ ಅಂತೀರಾ? ಕಮ್ಮಿ. ಯಾಕಂದ್ರೆ ಗ್ರೆನೇಟ್ ಅಲ್ಲೇ ನಿಮ್ಗೆ ಒಂದು ಕಂಟಿನ್ಯೂಟಿ ಇರುತ್ತೆ ಸರ್. ಹೌದೌದು. ಕಂಟಿನ್ಯೂಟಿ ತಕ್ಕಂಗೆ ನೀವು ಹಾಕಿದ್ರೆ ಇಟ್ ಲುಕ್ಸ್ ಲೈಕ್ ಎ ಬುಕ್ ಮ್ಯಾಚ್. ಓಕೆ. ಇದೆಲ್ಲ ಎಲ್ಲಿನ ಮೆಟೀರಿಯಲ್ ಸರ್? ಸರ್ ಇದೆಲ್ಲ ನಿಮ್ಗೆ ಇಟ್ಸ್ ಕಮ್ಸ್ ಅರೌಂಡ್ ಮಧುರೈ, ಒರಿಸ್ಸಾ ಆ ಥರ ಒಂದು ಅದು ಬರುತ್ತೆ. ರಾಜಸ್ಥಾನ, ಶ್ರೀಕಾಕುಳಂ, ಮಧುರೈ ಆ ಥರ ಇದರಲ್ಲೂ ಬರುತ್ತೆ. ಬೇರೆ ಬೇರೆ ಇದರಿಂದ ಬೇರೆ ಬೇರೆ ಇದೊಂದು ಬರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ನೋಡಿ, ಇದು ಬುಕ್ ಮ್ಯಾಚ್ ಮೆಟೀರಿಯಲ್. ದಿಸ್ ಇಸ್ ಫ್ರಮ್ ಬ್ರೌನ್ ಶೇಡ್ ಅಲ್ಲಿ ಬರುತ್ತೆ. ಓಕೆ. ಇದು ಅಷ್ಟೇ ನಿಮ್ಗೆ ನೋಡಿ, ಹೈಯರ್ ಎಂಡು ಇಲ್ಲ, ಲೋಯರ್ ಎಂಡು ಇಲ್ಲ. ಧೈರ್ಯವಾಗಿ ಆಗ್ಬೋದು. ಫ್ಲೋರಿಂಗ್ಗೆ ಎಷ್ಟಾಗುತ್ತೆ ಪ್ರೈಸ್ ಇದು? ಸರ್ ಇದು ಬಂದು ನಿಮಗೆ 110 ಆಗುತ್ತೆ. 110? ಹೌದು. ಎಲ್ಲಿನ ಮೆಟೀರಿಯಲ್ ಸರ್ ಇದು? ದಿಸ್ ಇಸ್ ಆಲ್ ಆಂಧ್ರ ಮೆಟೀರಿಯಲ್. ಆಂಧ್ರ ಮೆಟೀರಿಯಲ್. ಓಕೆ. ಇದೇನು ಸರ್ ಇದು? ಸರ್ ಆಗ್ಲೇ ಹೇಳಿದ್ನಲ್ಲ, ಲೆಪೋತ್ರಾ ಫ್ಲೇಮ್ಡ್. ಅದೊಂದು ತುಂಬಾ ಇದಾಗಿರುತ್ತೆ, ರಫ್ ಆಗಿರುತ್ತೆ. ಅದು ನೆಕ್ಸ್ಟ್ ಬಂದು ಲೆಪೋತ್ರಾ. ಇದು ಆಂಟಿ ಸ್ಕಿಡ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಹಾಕ್ಬೋದು ಇದನ್ನ ನಾವು? ಸರ್ ಇದೆಲ್ಲ ನಾರ್ಮಲಿ ಬಾಲ್ಕನಿ, ಸ್ಟೇರ್ ಕೇಸು ಅಂತ ಜಾಗದಲ್ಲಿ ಹಾಕ್ಬೋದು. ಓಕೆ ಓಕೆ. ಇದ್ರ ಹೆಸರು ಏನು ಸರ್ ಇದ್ರದ್ದು? ಸರ್ ಇದು ಬಂದು ಸ್ಟೀಲ್ ಗ್ರೇ ಅಂತಾರೆ. ಸ್ಟೀಲ್ ಗ್ರೇ. ಇದು ಎಲ್ಲಿನ ಮಟೀರಿಯಲ್? ಸರ್ ಇದು ಫ್ರಮ್ ಆಂಧ್ರ ಮಟೀರಿಯಲ್. ಓಕೆ. ಇದು ಥಿಕ್ನೆಸ್ ಎಷ್ಟು ಸಿಗುತ್ತೆ? ಥಿಕ್ನೆಸ್ ಎಲ್ಲ ಇದು ಆಕ್ಚುಲಿ ಪ್ರಾಜೆಕ್ಟ್ ಹೋಗ್ತಾ ಇರೋದು 18 mm ಥಿಕ್ನೆಸ್ ಇದೆ ಸರ್. 18 mm ಥಿಕ್ನೆಸ್. ಇದ್ರ ಹೆಸರು ಏನು ಸರ್ ಇದು? ಸರ್ ಇದು ಬಂದು ನಿಮಗೆ ಮೆಜೆಸ್ಟಿಕ್ ಬ್ಲ್ಯಾಕ್ ಅಂತಾರೆ. ಇದು ಬಂದು ನೀವು ಇದು ಲೆಪೋತ್ರಾ ಫಿನಿಶಿಂಗ್ ಬರೋದು. ಸೊ ಇದು ಇಷ್ಟೊಂದು ಡಾರ್ಕ್ ಇದೆಲ್ಲ ಸರ್? ಇದು ಮೆಟೀರಿಯಲ್ ಬರೋದು ಹೆಂಗೆ ಸರ್? ಇಷ್ಟು ಡಾರ್ಕ್ ಬರುತ್ತೆ. ಇದು ತುಂಬಾ ಆಂಟಿ ಸ್ಕಿಡ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಬರುತ್ತೆ. ನಾರ್ಮಲಿ ಏನಂದ್ರೆ ನಿಮ್ಗೆ ಡೂಪ್ಲೆಕ್ಸ್ ಹಾಕ್ತಾರೆ. ನಾರ್ಮಲಿ ಇದು ಸ್ವಲ್ಪ ರಫ್ ಆಗಿರುತ್ತೆ. ಸರ್ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ಪ್ರೈಸ್ ಎಲ್ಲ ನಿಮಗೆ 120 ಆ ರೇಂಜ್ ಬರುತ್ತೆ. ಅರೌಂಡ್ 120.
ಸೊ ಇದು ಯಾವ್ದು ಸರ್ ಇದು? ಇದು ನೋಡಿ, ಇದು ಬ್ಲಾಕ್ ಪರ್ಲ್ ಅಂತಾರೆ. ಬ್ಲಾಕ್ ಪರ್ಲ್. ಹೌದು, ದಿಸ್ ಇಸ್ ಲೆದರ್ ಫಿನಿಶಿಂಗ್. ಹಾ ಸರ್. ಇದು ಲೆಪೋದ್ರಾ ಫಿನಿಶಿಂಗ್ ಅಲ್ಲ, ಇದು ಲೆದರ್ ಫಿನಿಶಿಂಗ್. ಇದು ಫ್ಲೋರಿಗೆ ಹಾಕ್ಬೋದಾ ನಾವು? ಫ್ಲೋರಿಂಗ್ ಅಂದ್ರೆ ಇದು ಅಷ್ಟೇ ಸರ್. ನಾರ್ಮಲಿ ಇವಾಗ ಪ್ಯಾಸೇಜ್, ಸ್ಟೇರ್ ಕೇಸು, ಬಾಲ್ಕನಿ ಅಂತದಕ್ಕೆ ಹಾಕ್ತಾರೆ. ಓಕೆ ಓಕೆ. ಯಾಕಂದ್ರೆ ಆಂಟಿ ಸ್ಕಿಡ್ ಅಲ್ವಾ. ನಾರ್ಮಲಿ ಇವಾಗ ಸ್ವಲ್ಪ ಜನ ಇವಾಗ ಫ್ಲೋರಿಂಗ್ ಹಾಕಕ್ಕೆ ಶುರು ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ತರನು ಹಾಕ್ತಾರೆ, ಹಾಕಬಹುದು ಡಿಪೆಂಡಿಂಗ್ ಅಪಾನ್ ಅವ್ರ. ಯಾಕಂದ್ರೆ ಸ್ಕಿಡ್ ಹಾಕೂಡ್ದು ಅಂತ ಈ ತರನು ಹಾಕ್ತಾರೆ. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ಲೆದರ್ ನಿಮಗೆ ಇಟ್ ಕಮ್ಸ್ ಅರೌಂಡ್ 145 ಆಗುತ್ತೆ. 145. ಇದು ಎಲ್ಲಿಂದ ಬಂದಿರೋದು ಸರ್? ಮಟೀರಿಯಲ್? ದಿಸ್ ಆಲ್ಸೋ ಆಂಧ್ರದ್ದೇ. ಸರ್ ಇವಾಗ ಇಲ್ಲಿಗೆ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಜನ? ಸರ್ ನೋಡಿ, ಲಾಸ್ಟ್ ಮಂತ್ ನಮ್ಮ ಇದು ಚಿತ್ರದುರ್ಗದಿಂದ ಬಂದರು, ಮತ್ತೆ ಮೈಸೂರಿಂದ ಬಂದರು, ಮತ್ತೆ ಹೊಸರಳ್ಳಿ ಆ ಕಡೆಯಿಂದ ಬಂದರು. ಆಲ್ಮೋಸ್ಟ್ ಒಂದು 4-5 ಜನ ಬಂದರು ಸರ್. ನಾರ್ಮಲಿ ಇನ್ನೊಂದು ಹೇಳ್ಬೇಕಂದ್ರೆ ತುಮಕೂರಿಂದ 30 ಕಿಲೋಮೀಟರ್ಸ್ ಒಬ್ರು ಕಿರಣ್ ಅಂತ, ಶಿರಾ ಕಡೆ ಆಲ್ಮೋಸ್ಟ್ ಅವರು ಹುಡ್ಕೊಂಡೇ ಬಂದ್ರು. ಸರ್ ನಿಮ್ಮ ಹತ್ರನೇ ತಗೊಬೇಕಂತ. ಅಲ್ಲಿ ಇರೋ ತುಮಕೂರಲ್ಲೇ ಎಷ್ಟೋ ಗ್ರೆನೇಟ್ ಇದೆ, ಒಂದು ನಂಬಿಕೆಯಿಂದ ಬಂದ್ರು ಸರ್. ನಂಬಿಕೆ ಲಾಸ್ಟ್ ಸಂಡೇನೆ ತಗೊಂಡೋದ್ರ. ಅಷ್ಟು ಖುಷಿ ಆಯ್ತು ನನಗೆ. ಅವರು ಇಲ್ಲೇ ಸರ್, ನಾನು ಇಲ್ಲೇ ಬಂದು ತಗೊಬೇಕು, ಯಾವ ತರ ಇದೆ ಅಂತ ನೋಡ್ಬೇಕು ಅಂತ ತಗೊಂಡು ಹೋದ್ರು ಸರ್. ತಗೊಂಡೋಗಿದ್ದಾರೆ. ಬೇರೆ ದೂರದಿಂದನೂ ಬರ್ತಾರೆ ಹುಡ್ಕೊಂಡು ಬರ್ತಾರೆ. ಹೈದರಾಬಾದ್ಗೂ ಕಳ್ಸಿದೀನಿ ಸರ್. ಹೈದರಾಬಾದ್ ಕಳ್ಸಿದ್ದೀರಾ ಸರ್? ಆಮೇಲೆ ಲೋಡಿಂಗ್ ಎಲ್ಲ ಯಾವ ತರ ಮಾಡ್ತೀರಾ ಸರ್? ಲೋಡಿಂಗ್ ಹೆಂಗಂದ್ರೆ ನೋಡಿ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತುಮಕೂರಿಂದ ಆಚೆ ಹೋದ್ರೆ ದೇ ವಿಲ್ ಕಾಸ್ಟ್ 6 to 7 rupees. ಅದು ಯೂನಿಯನ್ ಇದು. ಅದು ಅವ್ರು ಯಾವ ತರ ಹೇಳ್ತಾರೋ ಆ ತರ ನಾನು ಅದ್ರ ಮೇಲೆ ಡಿಪೆಂಡ್. ಇವಾಗ ಲೋಕಲ್ ಏಡ್ ಅಂದ್ರೆ ನಾವು ವಿ ಕ್ಯಾನ್ ಗಿವ್ ಅರೌಂಡ್ 3 rupees to 350. ಇಲ್ಲೆಲ್ಲ 350 ಆಗುತ್ತೆ. ಔಟ್ ಆಫ್ ಸ್ಟೇಷನ್ ಅಂದ್ರೆ 7 ರೂಪಾಯಿ ಜಾಸ್ತಿ. ಡಿಪೆಂಡಿಂಗ್. ರಾಜಸ್ಥಾನ, ಸಾರಿ, ಇವಾಗ ಕೇರಳ ಎಲ್ಲ ನಾವು ಅನ್ಲೋಡ್ ಮಾಡಕ್ ಹೋಗಲ್ಲ, ಬರೀ ಲೋಡ್ ಮಾಡ್ಬಿಟ್ಟು ಕಳಿಸ್ತೀವಿ. ಲೋಡ್ ಮಾಡಿ ಕಳ್ಸ್ಕೊಂಡ್ಬಿಡ್ತೀರಾ? ಆಂಧ್ರನೂ ಅಷ್ಟೇ, ಲೋಡ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ತುಂಬಾ ಲಾಂಗ್ ಅಲ್ವಾ ಸರ್, ಅಲ್ಲೂ ಯೂನಿಯನ್ ಇದೆ. ಅವ್ರು ಬಂದು ಅನ್ಲೋಡ್ ಮಾಡ್ಕೊಂತಾರೆ, ಅನ್ಲೋಡ್ ಮಾಡ್ತಾರೆ. ಈ ಕಡೆಯಿಂದ ಯಾರು ಹೋಗಲ್ಲ. ಓಕೆ. ಸೊ ನಮ್ಮ ಆಲ್ ಓವರ್ ಕರ್ನಾಟಕ ನೀವೇ ಲೋಡ್ ಮಾಡಿ ಆಲ್ ಓವರ್ ಕರ್ನಾಟಕ ನಾವು ಇದು ಮಾಡ್ತೀವಿ. ಗಾಡಿ ವೆಹಿಕಲ್ ಎಲ್ಲ ಇದೆ. ಯಾಕಂದ್ರೆ ಇದು ನೋಡಿ ಸರ್, ನಾರ್ಮಲಿ ಇವಾಗ ಸ್ವಲ್ಪ ಜನ ಬರ್ತಾರೆ, ಒಂದು 300 ಸ್ಕ್ವೇರ್ ಫೀಟ್ ರಿಕ್ವೈರ್ಮೆಂಟ್ ಇದೆ ಅಂತಾರೆ, 300 ಕಳಿಸ್ಬೇಕು. ಒಬ್ಬರೊಬ್ರು ಬರ್ತಾರೆ 3000 ಹೇಳ್ತಾರೆ. ಆ ಥರನು. ಇವಾಗ 1000 ಅಂದ್ರೆ ಅದು ಸ್ವಲ್ಪ ಚಿಕ್ಕ ಗಾಡಿ ಆಗುತ್ತೆ. 2000 ಅಂದ್ರೆ ಅದು ಒಂಥರ ಇನ್ನೊಂದು ಚಿಕ್ಕ ಗಾಡಿ ಇರುತ್ತೆ. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ ಅರೇಂಜ್ ಮಾಡಿ ಕಳಿಸ್ಕೊಡ್ತೀರಾ. ಆಮೇಲೆ ಇನ್ನೊಂದು ಬರೋದು ಮೇನ್ ಆಗಿ ಕ್ವಾಲಿಟಿ. ಓಕೆ. ತುಂಬಾ ಜನ ನೋಡಿ ನಮ್ಮನ್ನ ನಂಬ್ಕೊಂಡು ಬರ್ತಾರೆ, ಕನ್ನಡ ಕೋರದಲ್ಲಿ ನೋಡಿದೀವಿ ಸರ್ ಅಂತ ಬರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ನಾಲೆಜ್ ಇರೋದಿಲ್ಲ. ಸೊ ಆವಾಗ ಈ ಕ್ರ್ಯಾಕ್ ಇಲ್ಲದೆ ಇರುವಂತದ್ದು, ರಸ್ಟ್ ಇಲ್ಲದೆ ಇರುವಂತದ್ದು, ಇವೆಲ್ಲ ನೀವು ನೋಡಿ ಮಾಡಿ ತಿಳಿಸ್ಕೊಡ್ತೀರಾ ಸರ್? ನಾನು ನೋಡಿ, ಒಂದು ನನ್ನ ಕ್ಲೈಂಟ್ ಬಂದ್ರೆ ಫಸ್ಟ್ ಅವ್ರನ್ನ ತಗೊಳ್ಳೋದು ದಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಅವ್ರನ್ನ ನಾನು ಹೇಳ್ಬಿಡ್ತೀನಿ, ಸರ್ ಇದು ಈ ಮೆಟೀರಿಯಲ್ ಹಿಂಗೆ ಹಾಕ್ಬೋದು, ಈ ಥರನೇ ಹಾಕಬೇಕು, ಫ್ಲೋರಿಂಗ್ ಯಾವ ಥರ ಹಾಕಬೇಕು, ಮತ್ತು ಹೆಂಗೆ ಹಾಕಬೇಕು, ಮತ್ತು ಫ್ಯೂಚರಲ್ಲಿ ಯಾವ ಥರ ಕ್ಲೀನಿಂಗ್ ಮಾಡಬೇಕು, ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಗ್ರಾನೈಟ್ ಬಂದು ಫ್ರೆಂಡ್ಲಿ ಮೆಟೀರಿಯಲ್, ಬಟ್ ಅದನ್ನ ನೀವು ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಶುಡ್ ನಾಟ್ ಯೂಸ್ ಎನಿ ಲಿಕ್ವಿಡ್. ಆ ಥರ ಯೂಸ್ ಮಾಡಿದ್ರೆ ಕೆಮಿಕಲ್ ಯೂಸ್ ಮಾಡಿ. ಯಾಕಂದರೆ ಅದು ಕಲ್ಲನ್ನ ನೀವು ಥರನೇ ಟ್ರೀಟ್ ಮಾಡಬೇಕು, ಮತ್ತೆ ನೀವು ಆ ಥರ ಅದು ನ್ಯಾಚುರಲ್ ಆಗಿ ಟ್ರೀಟ್ ಮಾಡಬೇಕು, ಆ ಥರ ಯೋಚನೆ ಮಾಡಬೇಕು. ಅದೆಲ್ಲ ನಾನು ಹೇಳ್ಬಿಟ್ಟೆ ನಾನು ಇದು ಮಾಡೋದು ಸರ್. ಯಾಕಂದರೆ ನೋಡಿ, ಫಾರ್ ಬಿಸ್ನೆಸ್ 10 ಜನ ಬರ್ತಾರೆ, 10 ಜನಕ್ಕೂ ಬಿಸ್ನೆಸ್ ಬೇಕಾಗಿಲ್ಲ. ನನಗೆ 10 ಜನ ಅಲ್ಲಿ 3 ಜನ ನನ್ನ ನಂಬ್ಕೊಂಡು ಬರ್ತಾರ, ಐ ವಿಲ್ ಬಿ 100% ಫಾರ್ ಇಟ್. ಯಾಕಂದ್ರೆ 10 ಜನಕ್ಕೂ ಹೇಳ್ತೀನಿ, ಬಟ್ ನಂಬಿಕೆ ಅಂತ ಒಂದಿರುತ್ತೆ. ಅವ್ರು ಹ್ಯಾಪಿಯಾಗಿ ನಾವು ತೊಗೊಂಡೋದ್ರೆ. ಒಬ್ಬರವರೆಲ್ಲ ಬರ್ತಾರೆ ಸರ್, ನಾರ್ಮಲಿ ಸರ್ ನನಗೆ ಈ ರೇಟಲ್ಲೇ ಬೇಕು ಅಂತ. ಬಟ್ ನಾನು ಇವಾಗ 55 ಹೇಳಿರ್ತೀವಿ, 55 ಅಂದರೆ ದಟ್ ಈಸ್ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಅವ್ರಿಗೆ. ಸರ್ ಮೇ ಬಿ ಅದು ನನಗೆ ಗೊತ್ತಿರಲ್ಲ, ಯಾಕಂದರೆ ಮೆಷರ್ಮೆಂಟ್ ಮಾಡುವಾಗ ನಾರ್ಮಲ್ ಆಗಿರುತ್ತೆ. ಫ್ಯೂಚರಲ್ಲಿ ಇಟ್ ಮೇ ಬಿ ಏರ್ ಕ್ರ್ಯಾಕ್ ಬರ್ಬೋದು. ಸೊ ಅದು ನನ್ನ ಹೆಸರು ಹಾಳು ಮಾಡೋ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಸರ್. ಇದು ಯಾಕಂದರೆ ಒಂದೊಂದು ಬ್ಲಾಕ್ ಬರುತ್ತೆ ಸರ್, ಆ ಬ್ಲಾಕಲ್ಲಿ ಧೈರ್ಯವಾಗಿ ಹೇಳ್ಬಿಡ್ತೀನಿ ಸರ್ ಈ ಮೆಟೀರಿಯಲ್ ಹಿಂಗಿರುತ್ತೆ ಅಂತ. ಯಾಕಂದರೆ ಬ್ಲಾಕ್ ಕಟಿಂಗ್ ಡಿಫ್ರೆನ್ಸ್ ಆಗುತ್ತೆ. ಇವಾಗ ನೋಡಿ, ಇವಾಗ 55, 65, 75, 85 ಅಂತ ಇರುತ್ತೆ. ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಕ್ವಾಲಿಟೀಸ್. ಆ ಥರ ಡಿಫರ್ ಆಗುತ್ತೆ. ಸೊ ಎಲ್ಲದೂ ತಿಳಿಸಿ ಹೇಳ್ತೀರಾ? ಹೌದು, 100% ಹೇಳಲೇಬೇಕು ಸರ್. ಇಲ್ಲಾಂದ್ರೆ ನೀವು ಅದು ನಾವು ತಿಂಗಳು ಸಿಗ್ತೀವಿ. ಆ ಕ್ಲೈಂಟ್ ನಿಮಗೂ ಹೇಳ್ತಾರೆ, ನನಗೂ ಹೇಳ್ತಾರೆ ಸರ್. ಸೊ ನಿಮಗೂ ಕೂಡ ಒಂದು ನಂಬಿಕಸ್ಥ ಕಂಪನಿ ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಗ್ರನೈಟ್ ಬೇಕಂತಂದ್ರೆ ಸ್ಕೋಪ್ ಗ್ರನೈಟ್ ಆ್ಯಂಡ್ ಮಾರ್ಬಲ್ಗೆ ಬರ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ, ಗ್ರನೈಟ್ಗಳನ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.